ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ನಿಂದೆ ಕಿತಾಪತಿ. ನೋಡಿ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಇದರಲ್ಲಿ ನನ್ನ ಯಾವ ಪಾತ್ರನೂ ಇಲ್ಲ, ನನಗೆ ಆ ಥರದ್ದು ಯಾವ ಉದ್ದೇಶನೂ ಇಲ್ಲ. ಇದ್ದಿದ್ರೆ ನಾನು ನಿಮ್ಮನ್ನು ಯಾವಾಗಲೂ ಸಿಕ್ಕಾಕ್ಸ್ಬೋದಾಗಿತ್ತು. ಪ್ರಾಯಶಃ ನಿಮ್ಮ ಪಾಪದ ಕೂಡ ತುಂಬಿದೆ ಅನ್ಸುತ್ತೆ, ಅದಕ್ಕೆ ಹೀಗಾಗ್ತಾ ಇದೆ. ಇದನ್ನೇ ಕರ್ಮ ಅನ್ನೋದು. ಕರ್ಮ ಯಾರ ಅಡ್ರೆಸ್ನೂ ಮರೆಯಲ್ಲ, ಹುಡ್ಕೊಂಬಂದು ಹೊಡೆಯುತ್ತೆ. ಅದಕ್ಕೆ ನಿಮ್ಮ ಕರ್ಮ ಇಡೀ ರೂಪದಲ್ಲಿ ಬಂದಿದೆ ಅಷ್ಟೇ. ಇದರಲ್ಲಿ ನಂದೇನೂ ಇಲ್ಲ. ಮಾಡಿದ್ದು ಮಾರಾಯ ಅಂತಾರಲ್ಲ, ನೀವೇನು ಬಿತ್ತಿದ್ರೋ ಅದ್ರ ಫಲನ ಅನುಭವಿಸ್ತಾ ಇದ್ದೀರಾ. ಅನುಭವಿಸಿ. ಜೈಲಿಗೆ ಹೋಗಿ ಬನ್ನಿ. ಜೈಲಿಗೆ ಹೋಗಿ ಬಂದಮೇಲಾದರೂ ನಿಮ್ಮಲ್ಲಿ ಪಾಸಿಟಿವ್ ಬದಲಾವಣೆ ಆಗ್ಬೋದು. ಹೋಗಿ ಬನ್ನಿ. ಕಿಂಡಲ್ ಮಾಡ್ತಿದ್ಯಾ? ಮಾಡು. ತೀರ್ಥಯಾತ್ರೆನೋ ಅಥವಾ ನಿಮ್ಮ ಕಡೆ ಶವಯಾತ್ರೆನೋ ಅಂತ ಸದ್ಯದಲ್ಲಿ ಗೊತ್ತಾಗುತ್ತೆ. ನಾನು ಹೋದ್ರೆ ವಾಪಸ್ ಬರ್ತೀನಲ್ಲ, ಆಮೇಲೆ ನಿಮ್ಮನ್ನೆಲ್ಲ ನೋಡ್ಕೋತೀನಿ. ಯಾವುದಕ್ಕೂ ರೆಡಿಯಾಗಿರಿ. ನೀವು ರೆಡಿ ಇರಿ. ನೀವು ಆಚೆ ಬಂದ ತಕ್ಷಣ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಅದೆಲ್ಲ ಏನೋ ಬೇಡ. ನಿನ್ನ ಕಡೆಯಿಂದ ಏನೇ ಬಂದರೂ ನನ್ನ ಪಾಲಿಗೆ ಅದು ಸಿಹಿ ಆಗಿರೋ ಸಾಧ್ಯ ಇಲ್ಲ, ಕಹಿ ಆಗಿರುತ್ತೆ. ವಾಪಸ್ ಬರ್ತೀನಲ್ಲ, ನೋಡ್ಕೊ. ಬನ್ನಿ ಹೊರಡೋಣ. ರಾಜೇಂದ್ರ ಭೂಪತಿ ಅವರು. ಏನಂತೆ? ಇಡಿ ಅವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಕಾರಣ ಅನ್ಕೊಂಡು ಫೋನ್ ಮಾಡಿದ್ದಾರೆ. ಈಗೇನ್ ಮಾಡ್ತೀರಾ? ಅವ್ರೇನು ಜಾಸ್ತಿ ದಿವಸ ಜೈಲಲ್ಲಿ ಇರಲ್ಲ, ಒಂದು 2-3 ತಿಂಗಳು ಬೇಗ ತೊಗೊಂಡು ಆಚೆ ಬರ್ತಾರೆ. ಅವ್ರು ಹೊರಗೆ ಬಂದ ತಕ್ಷಣ ಮಲ್ಲಿನೇ ನಿಮ್ಮ ಮಗಳು ಅಂತ ಅವ್ರನ್ನ ಡೆಲಿವರಿ ಮಾಡೋಣ. ಅಪ್ಪ ಮಗಳನ್ನ ಒಂದು ಮಾಡೋಣ. ಜಾಸ್ತಿ ದಿವಸ ಇದನ್ನ ಮುಂದೆ ತಳ್ಳೋದು ಬೇಡ. ಹೌದು ಗೌತಮರ, ಅವ್ರು ಹೊರಗಡೆ ಬರ್ತಿದ್ದಂಗೆ ಈ ಸತ್ಯ ಹೇಳ್ಬಿಡೋಣ. ಗೌತಮರ, ಭೂಪತಿ ಅವ್ರ ವಿರುದ್ಧವಾಗಿ ಇಡಿ ಅವ್ರಿಗೆ ನೀವ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಇನ್ಯಾರು ಕೊಟ್ಟಿರ್ಬೋದು? ನಾನೇ ಕೊಟ್ಟಿರೋದು. ಮಲ್ಲಿ ನೀನಾ? ಹಾ ಕರೆ, ಆ ಭೂಪತಿ ವಿರುದ್ಧ ಇಡಿ ಕಂಪ್ಲೇಂಟ್ ಕೊಟ್ಟಿದ್ದು ನಾನೇ. ನೀನ್ ಯಾಕೆ ಕಂಪ್ಲೇಂಟ್ ಕೊಟ್ಟೆ ಮಲ್ಲಿ? ಸಮಾಸವೇ ಅನ್ಕೊಂಡ್ ಮಾಡಿದೀನಿ ಬಾವರೆ. ನನ್ನ ಫ್ರೆಂಡ್ ಒಬ್ಳು ಶ್ರಾವಣಿ ಅಂತ ಇದ್ದಾಳೆ. ಅವಳ ಸಹಾಯ ತಗೊಂಡು ಈ ಭೂಪತಿ ವಿರುದ್ಧ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಿ ಇಡಿ ಅಧಿಕಾರಿಗಳ ಮುಂದೆ ಹೋಗಿ ಇಟ್ವಿ. ನಾವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೇನೆ ನನ್ನ ಮಗ ತಗ್ಲಾಕೊಂಡಿರೋದು. ಮಲ್ಲಿ, ದೊಡ್ಡವ್ರ ಬಗ್ಗೆ ಈ ರೀತಿ ಮಾತಾಡಬಾರ್ದು ಅಂತ ಎಷ್ಟು ಸಲ ಹೇಳಿಲ್ಲ ನಾನು ನಿನ್ಗೆ? ಅವನ ಯಾವ ಸೀಮೆ ದೊಡ್ಡವನು ಆಕಾರೆ. ಇಂಥ ಚಿಲ್ಲರೆ ಕೆಲಸ ಮಾಡೋರಿಗೆಲ್ಲ ಮರ್ಯಾದೆ ಕೊಟ್ಕೊಂಡು ಕುತ್ಕೊಳಕ್ ಆಯ್ತದ? ನಾವು ಮರ್ಯಾದೆ ಕೊಟ್ಕೊಂಡು ಕುತ್ಕೊಂಡ್ರೆ ಮರ್ಯಾದೆ ಅನ್ನೋ ಪದಕ್ಕೆ ಮರ್ಯಾದೆ ಇರಕ್ಕಿಲ್ಲ. ಭಾರಿ ಹಾರಾಡ್ತಾ ಇದ್ದ ಅಲ್ಲ, ಅದಕ್ಕೇನೆ ಅವ್ನ ರೆಕ್ಕೆ ಎಲ್ಲ ಕಟ್ ಮಾಡಿ ಫ್ರೈ ಮಾಡೋಕೆ ಕೋಳಿ ಮಾಡಿ ಬಂದಿದ್ದೀನಿ. ಈ ಅಧಿಕಾರಿಗಳು ಚೆನ್ನಾಗಿ ಫ್ರೈ ಮಾಡ್ತಾರೆ. ಮಲ್ಲಿ, ನಿನ್ಗೆ ಯಾಕೆ ಬೇಕಿತ್ತಿದೆಲ್ಲ? ನೀವೇನಕ್ಕಾರ ಹೆಂಗೆ ಹೇಳ್ತಿದ್ದೀರಾ? ನಮ್ಮ ಕುಟುಂಬಕ್ಕೆ ಇಷ್ಟೆಲ್ಲ ಕಷ್ಟ ಕೊಟ್ಟವನೆ ನೋಡ್ಕೊಂಡು ಸುಮ್ಮನೆ ಕುತ್ಕೊಳಕ್ ಆಯ್ತದ? ಅದಕ್ಕೇನೆ ಕಂಪ್ಲೇಂಟ್ ಕೊಟ್ಟಿರೋದು. ಇವಾಗ ಸ್ವಲ್ಪ ಶಾಂತವಾಗಿರ್ಲಿ ಅಂತಂದ್ಬಿಟ್ಟು. ಅಕ್ಕರೆ, ನೀವು ತಲೆ ಕೆಡಿಸ್ಕೋಬೇಡಿ. ನನ್ನ ಫ್ರೆಂಡು ಅಧಿಕಾರಿಗಳ ಹತ್ರ ಮಾತಾಡಿದಾಳೆ. ನನ್ನ ಹೆಸರು ಎಲ್ಲೂ ಹೊರಡೆ ಬರೋಕ್ಕಿಲ್ಲ. ಇನ್ಮೇಲಾದ್ರೂ ನೀವಿಬ್ರು ಖುಷಿಯಾಗಿ ಆರಾಮಾಗಿರಿ. ಅವ್ನ ಕಾಟ ಇರಕ್ಕಿಲ್ಲ. ಜೀವ ಜೀವ ಅಣ್ಣ ಕಾಲ್ ಮಾಡಿದ್ದ. ಭೂಪತಿ ಅವ್ರನ್ನ ಇಡಿ ಅವರು ಅರೆಸ್ಟ್ ಮಾಡಿದಾರಂತೆ. ನ್ಯೂಸ್ ಪಕ್ಕ ಇದೆ, ಅಣ್ಣನೇ ಕನ್ಫರ್ಮ್ ಮಾಡಿದ್ದಾನೆ. ಜೀವ, ನಿನ್ನ ಅವರ ಮಧ್ಯೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ತಾನೆ? ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ತಾನೆ? ಯಾಕೆಂದ್ರೆ ಅವರು ನಿನ್ನ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಂತ ಹೋದ್ರೆ ಅದು ನಿನ್ನವ್ರಿಗೂ ಬಂದರೂ ಬರ್ಬೋದು. ಚಾನ್ಸಸ್ ತುಂಬ ಹೈ ಇದೆ. ನಥಿಂಗ್ ಟು ವರಿ. ಬೇರೆದ್ರಲ್ಲಿ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಬಿಸ್ನೆಸ್ಸಲ್ಲಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇನ್ವೆಸ್ಟಿಗೇಷನ್ ಅಂತ ಬಂದರೆ ನನಗೇನು ಗೊತ್ತಿದೆಯೋ ಅದನ್ನೆಲ್ಲ ಹೇಳ್ತೀನಿ, ಯಾಕೆಂದರೆ ನಾನು ಸರಿಯಾಗೇ ಇದ್ದೀನಿ. ಗುಡ್. ನೈತಿಕವಾಗಿ ಸರಿಯಾಗಿದ್ದರೆ ಅದೇ ಲಾಭ ಕಣೋ. ಎಂಥ ಸಂದರ್ಭದಲ್ಲೂ ನಾವು ಧೈರ್ಯವಾಗಿರ್ಬೋದು, ನಿಶ್ಚಿಂತೆಯಿಂದ ಇರ್ಬೋದು. ಇಲ್ಲ ಅಂದರೆ ಏನಾಗತ್ತೋ ಅನ್ನೋ ಭಯದಲ್ಲಿ, ಗಿಲ್ಟಲ್ಲಿ, ಆತಂಕದಲ್ಲಿ ಬದುಕಬೇಕಾಗತ್ತೆ.
ನಾವು ಹೊರಗಡೆ ತೋರಿಸ್ಕೊಳ್ದೇ ಇದ್ರೂ ಒಳಗಡೆ ಅದು ಚುಚ್ತಾನೇ ಇರುತ್ತೆ. ನಾರ್ಮಲ್ ಆಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ. ನಿಜ ಅಪ್ಪ, ಅದಕ್ಕೆ ನಾನು ಎಲ್ಲ ವಿಚಾರನೂ ಟ್ರಾನ್ಸ್ಪರೆಂಟ್ ಆಗಿರೋ ಥರ ನೋಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮಿಬ್ಬರ ಮಧ್ಯೆ ಏನೇನು ಕಮ್ಯುನಿಕೇಷನ್ ಆಗಿದೆ ಅದೆಲ್ಲ ರೆಕಾರ್ಡ್ ಆಗಿದೆ. ಅದೇ ನನಗೆ ಸಾಕ್ಷಿ ಆಗುತ್ತೆ. ನನ್ನನ್ನು ಅಷ್ಟು ಈಸಿಯಾಗಿ ಯಾರೂ ಮ್ಯಾನಿಪುಲೇಟ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ನಾನು ಅಷ್ಟು ಕ್ಲಿಯರ್ ಆಗಿದ್ದೀನಿ. ಗುಡ್. ಕಾಲ್ ರೆಕಾರ್ಡಿಂಗ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ. ಹಾಂ ಅಪ್ಪ, ಬಿಸ್ನೆಸ್ಸಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ನಾಳೆ ಏನೋ ಆಯಿತು ಅಂತ ಮಾತು ಬದಲಾಗಬಾರ್ದು ಅಲ್ವಾ? ನಮ್ಮ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ. ಅದಕ್ಕೋಸ್ಕರ ಕಾಲ್ ರೆಕಾರ್ಡಿಂಗ್ ಮಾಡಿದ್ದೆ ಅಷ್ಟೇ. ನಿಜ ಜೀವ, ದೇವರು ದೊಡ್ಡವನು, ಎಲ್ಲ ಒಳ್ಳೇದಾಗೋ ಥರ ಮಾಡಿದ್ದಾನೆ. ನೋಡು, ಆ ರಾಜೇಂದ್ರ ಭೂಪತಿ ಸರಿ ಇಲ್ಲ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಈಗ ಅದು ಪ್ರೂವ್ ಆಗೋಯ್ತು. ಅವನು ಅರೆಸ್ಟ್ ಆಗಿದ್ದಾನೆ. ಇದೇ ಒಳ್ಳೆ ಸಮಯ. ಅವನ ಹತ್ರ ಇರೋ ಎಲ್ಲ ಬಿಸ್ನೆಸ್ಸು ನಿಲ್ಲಿಸ್ಬಿಡು. ಇನ್ಮೇಲೆ ಅವ್ರ ಸಾವಾಸವೇ ಬೇಡ. ಇದು ಒಂದು ಕರೆಕ್ಟ್ ಪಾಠ ಅನ್ಕೋ. ಇನ್ಮೇಲೆ ಇಂಥವ್ರ ಬಗ್ಗೆ ಹುಷಾರಾಗಿರು. ಹಾಂ ಅಪ್ಪ, ನಾನು ಅದನ್ನೇ ಅನ್ಕೋತಿದ್ದೆ. ಎಲ್ಲನೂ ಸೆಟ್ಲ್ ಮಾಡ್ಬಿಡ್ತೀನಿ. ಒಟ್ಟಿನಲ್ಲಿ ರಾತ್ರಿ ಕಳೆದು ಹಗಲು ಬರೋ ಥರ ಎಲ್ಲ ಸುಖಾಂತಿ ಆಯಿತು. ಆ ದೇವರು ಎಲ್ಲ ಕೆಟ್ಟದನ್ನೇ ಮಾಡ್ತಾ ಇದ್ದಾನೆ ಅನ್ಕೊಂಡೆ, ಆದರೆ ಇಲ್ಲ, ಕೊನೆಗೆಲ್ಲ ಒಳ್ಳೇದನ್ನೇ ಮಾಡಿದ್ದಾನೆ. ಮೊದಲು ಆ ದೇವ್ರಿಗೊಂದು ಹರಕೆ ಕಟ್ಕೊಂಡ್ಬಿಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ರಿ ಭಾವ. ಆ ದೇವರು ಕರೆಕ್ಟ್ ಟೈಮ್ಗೆ ಬದಲಾಗೋ ಬುದ್ಧಿ ಕೊಟ್ಟಿಯ ನಿಮಗೆ. ಇದು ಬರೀ ದೇವರ ಮೇಲೆ ಭಯ ಭಕ್ತಿ ಅಲ್ಲ, ಹೆಂಡತಿ ಮೇಲಿರೋ ಭಯ ಭಕ್ತಿ. ಅವಳು ನನಗೆ ಮೊದಲೇ ಹೇಳಿದ್ಲು, ಮರ್ತು ಬಿಟ್ಟಿದ್ದೆ.